ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. 90 ದಿನಗಳಲ್ಲಿ ಮದರಸಾಗಳಲ್ಲಿ ಕನ್ನಡ ಕಲಿಯುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯದಿದ್ದರೆ ಉಪಯೋಗವಿಲ್ಲ. ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಉರ್ದು, ಮೂರನೇ ಭಾಷೆ ಇಂಗ್ಲಿಷ್. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಡೆವಲಪ್ ಕನ್ನಡ ಕಂಪಲ್ಸರಿ ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲಾ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದೀವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದಿ ಕನ್ನಡನೇ ನಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮ್ಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲಾ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾ ಇದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. 90 ದಿನಗಳಲ್ಲಿ ಮದರಸಾಗಳಲ್ಲಿ ಕನ್ನಡ ಕಲಿಯುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯದಿದ್ದರೆ ಉಪಯೋಗವಿಲ್ಲ. ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಉರ್ದು, ಮೂರನೇ ಭಾಷೆ ಇಂಗ್ಲಿಷ್. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಡೆವಲಪ್ ಕನ್ನಡ ಕಂಪಲ್ಸರಿ ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲಾ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದೀವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದಿ ಕನ್ನಡನೇ ನಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆನ ಮಾಡಿದ್ದೀನಿ. ನಮ್ಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲಾ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆನ ಮಾಡ್ತಾ ಇದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. 90 ದಿನಗಳಲ್ಲಿ ಮದರಸಾಗಳಲ್ಲಿ ಕನ್ನಡ ಕಲಿಯುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯದಿದ್ದರೆ ಉಪಯೋಗವಿಲ್ಲ. ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಉರ್ದು, ಮೂರನೇ ಭಾಷೆ ಇಂಗ್ಲಿಷ್. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಡೆವಲಪ್ ಕನ್ನಡ ಕಂಪಲ್ಸರಿ ಏನಕ್ಕೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲಾ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ
ಕಲಿಸ್ತಾ ಇದೀವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದಿ ಕನ್ನಡನೇ ನಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನ ಮಾಡಿದ್ದೀನಿ. ನಮ್ಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲಾ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ 90 ದಿನಗಳಲ್ಲಿ ಮದರಸಾಗಳಲ್ಲಿ ಕನ್ನಡ ಕಲಿಯುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯದಿದ್ದರೆ ಉಪಯೋಗವಿಲ್ಲ. ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಉರ್ದು, ಮೂರನೇ ಭಾಷೆ ಇಂಗ್ಲಿಷ್. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಕನ್ನಡ ಕಂಪಲ್ಸರಿ ಏನಕ್ಕಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲಾ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದೀವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದಿ ಕನ್ನಡನೇ ನಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನ ಮಾಡಿದ್ದೀನಿ. ನಮ್ಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲಾ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ರಾಜ್ಯದ ಎಲ್ಲಾ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯಗೊಳಿಸಬೇಕು. ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. 90 ದಿನಗಳಲ್ಲಿ ಮದರಸಾಗಳಲ್ಲಿ ಕನ್ನಡ ಕಲಿಯುವುದಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿಯದಿದ್ದರೆ ಉಪಯೋಗವಿಲ್ಲ. ಮೊದಲನೇ ಭಾಷೆ ಕನ್ನಡ, ಎರಡನೇ ಭಾಷೆ ಉರ್ದು, ಮೂರನೇ ಭಾಷೆ ಇಂಗ್ಲಿಷ್. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಕನ್ನಡ ಕಂಪಲ್ಸರಿ ಏನಕ್ಕಂದ್ರೆ ಕಲಿಬೇಕಾದ್ರೆ ನಾವೆಲ್ಲ ಕನ್ನಡಿಗರು. ಹಾಗಾಗಿ ನಾವು ಈ ವರ್ಷದಿಂದ ನನಗೆ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ. ನಾವು ಈ ವರ್ಷದಿಂದ ನಾವೆಲ್ಲ ಮದ್ರಸೆಗಳಿಗೆ ನಾವು ಕನ್ನಡ ಕಲಿಯೋದನ್ನ ವ್ಯವಸ್ಥೆನ ಮಾಡಿದ್ವಿ. ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಪುರುಷೋತ್ತಮ್ ಅವ್ರ ನೇತೃತ್ವದಲ್ಲಿ 90 ದಿನದಲ್ಲಿ ಎಲ್ಲಾ ಮದ್ರಸದಲ್ಲಿ ಕನ್ನಡ ಕಲಿಯಬೇಕಂತ ಹೇಳ್ಬಿಟ್ಟು ನಾವು ಕನ್ನಡನ ಕಲಿಸ್ತಾ ಇದೀವಿ. ಏನಕ್ಕಂದ್ರೆ ನಾವು ಕರ್ನಾಟಕದಲ್ಲಿದ್ದಿ ಕನ್ನಡನೇ ನಮ್ಗೆ ಬಂದಿಲ್ಲ ಅಂದ್ರೆ ಮತ್ತೆ ಇಲ್ಲಿ ನಾವು ಇದ್ದಿನೇ ಉಪಯೋಗ ಇಲ್ಲ ಅನ್ಸ್ತಾ ನಾನೆಲ್ಲ ಮದ್ರಸೆಗಳಲ್ಲೂ ಈಗ ಕನ್ನಡನ ಕಲಿಸೋದು ವ್ಯವಸ್ಥೆಯನ್ನ ಮಾಡಿದ್ದೀನಿ. ನಮ್ಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ಮುಂಚೆಯಿಂದ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಉರ್ದು ಸ್ಕೂಲ್ಗಳು ಇತ್ತು. 4300 ಉರ್ದು ಸ್ಕೂಲ್ಗಳು ಇತ್ತು. ಎಲ್ಲಾ ಉರ್ದು ಸ್ಕೂಲಲ್ಲೂ ನಾವು 3 ಲ್ಯಾಂಗ್ವೇಜ್ ಕಂಪಲ್ಸರಿ ಇರ್ತದೆ. ಒಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೇಕು, ಸೆಕೆಂಡ್ ಲ್ಯಾಂಗ್ವೇಜ್ ಬೇಕಾದ್ರೆ ಉರ್ದು ತಗೊಳ್ಳಿ, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಳ್ಳಿ ಅಂತ ಎಲ್ಲ ಕಡೆ ನಾವು ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಕನ್ನಡ ಕಂಪಲ್ಸರಿ ಏನಕ್ಕಂದ್ರೆ ಕಲಿಬೇಕಾದ್ರೆ ನಾವೆಲ್ಲ